ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಲ್ಪಟ್ಟ ಇದು ಕೆಲವೊಂದು ವಸ್ತು ಪ್ರದರ್ಶನ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ. ಸೊ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ನೋಡುವಾದ್ರೆ ಅಲ್ಲೆಲ್ಲ ಸ್ವಲ್ಪ ಪಾಟ್ ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ಕಾಣ್ತದೆ ನಿಮಗೆ. ಸೊ ಮಂಜುನಾಥ ಸ್ವಾಮಿ ಫೋಟೋ ಇದೆ ಇಲ್ಲಿ. ಸೊ ಅದರ ಪಕ್ಕದಲ್ಲಿ ನಂದಿ ದೇವರುಗಳಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಕಂಬಾರ ಎಲ್ಲ ಮಾಡ್ತಾರೆ. ಸೊ ಆ ತರದೆಲ್ಲ ಪಾಟ್ಸ್ ಎಲ್ಲ ವಸ್ತು ಎಲ್ಲ ಇದೆ. ಸೊ ಅದಾದ ನಂತರ ನಮ್ಮ ಕಾವಂದ್ರದ್ದು ಹುಟ್ಟಿದ ಮತ್ತೆ ಅಲ್ಲಿಂದ ಅವ್ರು ಬೆಳೆದಿರೋದು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಇದರಲ್ಲಿ. ಸೊ ಅದಾದ ನಂತರ ಜನರಿಗೆ ಯಾವ ತರದೆಲ್ಲ ಸಹಾಯ ಎಲ್ಲ ಮಾಡಿದ್ದಾರೆ, ಮತ್ತೆ ಯಾವ್ದೆಲ್ಲ ಪ್ರಶಸ್ತಿ ಸಿಕ್ಕಿದೆ. ಸೊ ನರೇಂದ್ರ ಮೋದಿ ಅವರ ವತಿಯಿಂದನೂ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದಾದ ನಂತರ ಇಲ್ಲಿ ನೀವು ನೋಡೋದಾದ್ರೆ ನೀರು ಉಳಿಸಿ ಎಂಬ ಇದು ಏನಂತ ಪೋಸ್ಟರ್ ಇದೆ, ಅದು ನೋಡ್ಬೋದು ಇಲ್ಲಿ. ಸೊ ನಮ್ಮ ಜಾಗದಲ್ಲಿ ತುಂಬಾ ನೀರು ವೇಸ್ಟ್ ಆಗೋದ್ರಿಂದ ಸೊ ನೀರು ಉಳಿಸಿ ಅಂತ. ಸೊ ಅದಾದ ನಂತರ ಇಲ್ಲಿ ಪೌಷ್ಟಿಕ ಆಹಾರದಿಂದ ಮಾಡಿರುವಂತಹ ಆಹಾರಗಳು ಇದೆ. ಸೊ ನೋಡ್ಬೋದು ಇಲ್ಲಿ ಜ್ಞಾನ ವಿಕಾಸ ಅಂತ ಪಟ್ಟಿದೆ. ಸೊ ಇದ್ರ ಬಗ್ಗೆ ನಮ್ಮ ಒಬ್ರು ಮೇಡಮ್ ಮಾತಾಡಿದ್ರೆ ಕೇಳೋಣ ಬನ್ನಿ. ಇಲ್ಲಿ ನೋಡ್ಬೋದು ತಾಜಾ ತರಕಾರಿಗಳ ಇದಾವೆ. ಸೊ ಇದ್ರ ಬಗ್ಗೆ ಏನು ಮೇಡಮ್ ಮಾತಾಡ್ತಾರೆ, ನೋಡೋಣ ಬನ್ನಿ. ಹೇಳಿ. ಬಾಳೆಕಾಯಿ ಪಲ್ಯ, ಇದಕ್ಕೆ ಇಷ್ಟು ಐಟಮ್ಗಳನ್ನೇ ಹಾಕ್ತಾರೆ. ಈರುಳ್ಳಿ ಮತ್ತು ಅರಶಿನ ಮತ್ತು ಸಾಸಿವೆ ಹಾಕಿಬಿಟ್ಟು ಎಲ್ಲ ಐಟಮ್ ಹಾಕಿ. ಇದೇನು ಬಾಳೆಕಾಯಿ ಪಲ್ಯ, ಬಾಳೆಕಾಯಿ ಪಲ್ಯ ಇಷ್ಟು ಐಟಮ್. ಸರಿ, ಸೌತೆಕಾಯಿ ಇಡ್ಲಿ, ಸೌತೆಕಾಯಿಯನ್ನು ಸೌತೆಕಾಯಿ ಇರುತ್ತೆ, ಅದಕ್ಕೆ ಇಷ್ಟು ಐಟಮ್ ಹಾಕ್ತಾರೆ. ಬೆಲ್ಲ, ಉಪ್ಪು, ಏಲಕ್ಕಿ, ಸೌತೆ ಮತ್ತು ತೆಂಗಿನಕಾಯಿ ಮತ್ತು ಬೆಳ್ತಿಗೆ ಹಾಕಿಬಿಟ್ಟು ಹವೆಯಲ್ಲಿ ಬೇಯಿಸುವಂಥದ್ದು. ಅಂದರೆ ಬೇರೆ ಯಾವುದೇ ಹಾಕೋದಿಲ್ಲ, ಇದನ್ನು ಹಾಕಿ ಮಾಡುವಂಥದ್ದು. ಒಮ್ಮೆ ನೋಡ್ಬೋದಾ? ನೋಡಲಿಕ್ಕೆ ಇದು ಸೀರೆ ಇದೆ. ಕುಂಬಳ ಜ್ಯೂಸ್ ಇದೆ, ಜ್ಯೂಸು ಎಲ್ಲಕ್ಕೆ ಪೌಷ್ಟಿಕಾಂಶಗಳು ಇರುವಂಥದ್ದು. ಯಾವುದೇ ಕೆಮಿಕಲ್ ಇರುವುದಿಲ್ಲ ಈ ಜ್ಯೂಸಲ್ಲಿ. ಆರೋಗ್ಯಕ್ಕೂ ಒಳ್ಳೆಯದು, ಹೊಟ್ಟಿಗೆ ಶುಗರಿಗೆಲ್ಲ ಒಳ್ಳೆಯದಾಗುತ್ತದೆ ಈ ಜ್ಯೂಸ್. ಇದು ತರಕಾರಿ, ಸೊಪ್ಪಿನ ಪಲ್ಯ, ತರಕಾರಿ ಎಲ್ಲ ತರಕಾರಿಗಳನ್ನು ಐಟಮ್ ಎಲ್ಲ ಐಟಮ್ಗಳನ್ನು ಮಾಡುವಂಥದ್ದು. ಕೆಮಿಕಲ್ ಇರೋಲ್ಲ ಇದನ್ನೆಲ್ಲ. ಸುಟ್ಟ ಬದನೆಕಾಯಿ ಚಟ್ನಿ, ಸುಡ್ತಾರೆ ಬದನೆಕಾಯಿಯನ್ನು ಸುಟ್ಟು ಹಾಕುವಂಥದ್ದು. ಅಂದರೆ ನಾವು ಈಗ ಬಿಸಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ, ಆ ಥರ ಅಲ್ಲ, ಬರೀ ಸುಟ್ಟು ಹಾಕಿ ಮಾಡುವಂಥದ್ದು. ಇದು ತರಕಾರಿ ಸಲಾಡ್, ಇದು ಎಲ್ಲ ತರಕಾರಿಯನ್ನು ಸೇರಿಸಿ ಸಲಾಡ್ ಮಾಡುವಂಥದ್ದು. ಹಸಿಯಾಗಿ ಬೇಯಿಸಲಿಕ್ಕೆ ಏನಿಲ್ಲ ಸರ್, ಬೇಯಿಸಲಿಕ್ಕೆ. ಅದು ಇದು ಅಗಲಕಾಯಿ ಇದಕ್ಕೆ ಕೂಡ ಇಷ್ಟು ಐಟಮ್ ಹಾಕ್ತಾರೆ. ಬೆಲ್ಲ ಮತ್ತು ಸಾಸಿವೆ, ಸಾಂಬಾರು ಪುಡಿ ಮತ್ತು ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಮಾಡುವಂಥದ್ದು. ಬೇರೆ ಯಾವುದೇ ಕೆಮಿಕಲ್ ಹಾಕೋದಿಲ್ಲ. ಅಂದರೆ ಪೌಷ್ಟಿಕಾಂಶ. ಸೋರೆಕಾಯಿ ಹಲ್ವಾ, ಇದಕ್ಕಷ್ಟೇ ಬರೀ ತುಪ್ಪದಲ್ಲಿ ಮಾಡುವಂಥದ್ದು. ಎಣ್ಣೆ ಯಾವುದು ಯೂಸ್ ಮಾಡೋದಿಲ್ಲ. ಸೋರೆಕಾಯಿ ಮತ್ತು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಸಕ್ಕರೆ ಮತ್ತು ತೆಂಗಿನಕಾಯಿ ಇಷ್ಟನ್ನು ಹಾಕಿ ಮಾಡೋದು. ಮತ್ತು ಎಣ್ಣೆ ಯಾವುದು ಯೂಸಿಲ್ಲ, ಬರೀ ತುಪ್ಪದಲ್ಲಿ ಮಾಡುವಂಥದ್ದು. ಅಂದ್ರೆ ಇದು ಯಾವುದಕ್ಕೆ ಮಾಡ್ತಾರೆ? ಇದು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಮಾಡಿದ್ರು. ಜ್ಞಾನ ವಿಕಾಸದವರು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರು ಮಾಡುವಂಥದ್ದು. ಥ್ಯಾಂಕ್ ಯು. ಇದಾದ ನಂತರ ಇಲ್ಲಿ ಒಂದು ಅಜ್ಜಿ ಮನೆ ಅಂತ ಇದೆ. ಸೊ ಅಜ್ಜಿ ಮನೆ ಹೆಂಗಂದ್ರೆ, ಸೊ ನಮ್ಮ ಕಾವಂದ್ರು ಏನಿದ್ದಾರೆ, ಸೊ ಅವರು ವಾತ್ಸಲ್ಯ ಅಂತ ಎಂಬ ಇದು ಮನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಏನಪ್ಪಾ ಅಂದ್ರೆ, ಈಗ ಒಬ್ಬಂಟಿಯಾಗಿರ್ತಾರಲ್ಲ ಅಜ್ಜಿ ಮತ್ತೆ ಅಜ್ಜ ಅವರು, ಸೊ ಅವರಿಗೆಲ್ಲ ಆಶ್ರಯಗೋಸ್ಕರ ಮನೆಯನ್ನು ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಅಜ್ಜಿಯ ಫೋಟೋವನ್ನು ಮಾಡಲಾಗಿದೆ. ಹಾಗೇನೆ ಇಲ್ಲಿ ಸಿರಿಧಾನ್ಯ ಉಳ್ಳ ಒಂದು ಹಿಟ್ಟನ್ನು ಮಾಡಲಾಗಿದೆ. ಸೊ ಇದರಲ್ಲಿ ಹೆಂಗಂದ್ರೆ ಹಾಲಿಂದ ಹಾಕಿ ಕುಡಿಬಹುದು, ಯಾರು ಆಸಕ್ತಿ ಇರ್ತಾರಲ್ಲ ಅವರಿಗೆ. ಏನು ಕೆಲಸ ಮಾಡಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಅವರಿಗೆ ಬರೀ ಹಾಲು ಹಾಕಿ ತಿನ್ನುವಂಥದ್ದು. ಮತ್ತೆ ಅಜ್ಜಿಗೆ ಯಾರು ಇರುವುದಿಲ್ಲ ನೋಡ್ಕೊಳ್ಳೋರು ಯಾರು, ಅದಕ್ಕೆ ಅವರು ಅಂದ್ರೆ ಹಾಗಿರ್ತಾರೆ, ಬಿಸಿಲಲ್ಲಿ ಇರ್ತಾರೆ, ಯಾರು ನೋಡ್ಕೊಳ್ಳೋರು ಇರೋದಿಲ್ಲ. ಅವ್ರಿಗೆ ಅಂಥವರಿಗೆ ಆ ಥರ ಮಾಡಿ
ಪೂಜ್ಯರು ಮಾಡಿಕೊಡುವಂತಹ ಮನೆ ಇಷ್ಟು ಐಟಮ್ ಇದೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕ್ಷೇತ್ರದಿಂದ ಕೊಡ್ತಾರೆ. ಇದಾದ ನಂತರ ಇಲ್ಲಿ ನಮಗೆ ನೋಡ್ಬೋದು ಇಲ್ಲಿ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಹಿಂಗೆ ಆಹಾರ ಎಲ್ಲ ಹೇಗೆ ಬೆಳಿತಾರೆ ಅದ್ರ ಬಗ್ಗೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಈಗ ಅಂಗವಿಕಲರಿಗೆ ಯಾವ ತರ ಎಲ್ಲ ಇದು ಕುರ್ಚಿ ಆ ತರದೆಲ್ಲ ಬರುತ್ತೆ. ಸೊ ಅದನ್ನು ನೋಡ್ಬೋದು ಇಲ್ಲಿ. ಅದಾದ ನಂತರ ಇಲ್ಲೊಂದು ಶಾಲೆ ಮಾಡಿದ್ದಾರೆ. ಶಾಲೆ ಏನಪ್ಪಾ ಅಂದ್ರೆ ಅದೊಂದು ಮಾಡೆಲ್ ಟೈಪ್, ಹೆಂಗೆ ಸರ್ಕಾರಿ ಶಾಲೆ ಎಲ್ಲ ಹೇಗಿರುತ್ತೆ ಸೊ ಆ ತರದ್ದು. ಮತ್ತೆ ಹಾಲಿನ ಘಟಕ, ಮತ್ತೆ ಇಲ್ಲಿ ಸ್ಮಶಾನದ್ದು ಇದು ಹೇಗಿರುತ್ತೆ ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಇದೇನು ಶಿವಗಂಗಾ ಪ್ರಾಜೆಕ್ಟ್ ಹೇಳಿ ಅದ್ರ ಕೆಲವು ಕಡೆ ಎಲ್ಲ ಕ್ಲೋರೈಡ್ ಮಿಕ್ಸಿದ ವಾಟರ್ ಇರುತ್ತಲ್ವಾ, ಫುಲ್ ಕಾರ್ಬನ್ ಮಿಕ್ಸ್ ಆಗಿ ಆ ಥರ ಫಿಲ್ಟರ್ ಮಾಡಿ ವಾಟರ್ ಕೊಡೋ ಸಿಸ್ಟಮ್ ಧರ್ಮಸ್ಥಳದ ಪ್ರಾಜೆಕ್ಟ್. ಫಿಲ್ಟರ್ ಮಾಡಿ ವಾಟರ್ ಕೊಡೋದು. ಇದು ಫ್ರೀ ಬರೋದು ಅದು ಹೇಗೆ ಅಮೌಂಟ್ ಆಗೋದು? ಇದು ಫ್ರೀ. ಇದು ಬೇರೆ ಕಡೆ ನಾವು ಉತ್ತರ ಕರ್ನಾಟಕದಲ್ಲಿ 3 ರೂಪಾಯಿ 20 ಲೀಟರ್ ಕೊಡ್ತೀವಿ. ಇಲ್ಲಿ ಫ್ರೀಯಾಗಿ ಡೆಮೋ ತೋರಿಸ್ತೀವಿ. ಹೇಳಿ ಹೇಗೆ ವರ್ಕ್? ಲೀಟರ್ ರೂಪಾಯಿ 3 ರೂಪಾಯಿ ಹಾಕಿದ್ರೆ 20 ಲೀಟರ್ ಬರುತ್ತೆ. 1 ರೂಪಾಯಿ 1 ಗ್ಲಾಸ್ ವಾಟರ್ ಬರುತ್ತೆ. ಪ್ಯೂರ್ ಮಿನರಲ್ ವಾಟರ್ ಇದು. ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾಜೆಕ್ಟ್ ಟೋಟಲ್ ಕರ್ನಾಟಕದಲ್ಲಿ 423 ಘಟಕಗಳಲ್ಲಿ ಟೋಟಲ್ 1,10,000 ಕುಟುಂಬಗಳು ಯೂಸ್ ಮಾಡ್ತಿದೆ. ಬರೀ 3 ರೂಪಾಯಿಗೆ 20 ಲೀಟರ್ ಕೊಡ್ತೀನಿ. ಅದು 20 ಲೀಟರ್ ಕೂಡ ಪ್ರಾಜೆಕ್ಟ್ ಶುದ್ಧವಾದ ಮಿನರಲ್ ವಾಟರ್, ಆರೋಗ್ಯವಾದ. ಥ್ಯಾಂಕ್ ಯು. ಇದಷ್ಟು ವಸ್ತು ಪ್ರದರ್ಶನಗಳ ಮಾಹಿತಿ. ಸೊ ಮತ್ತಷ್ಟು ವಿಡಿಯೋಗಳಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.